ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ರಕ್ಷಿತಾ ಶೆಟ್ಟಿ ಮೇಲೆ ಗಿಲ್ಲಿ ಫ್ಯಾನ್ಸ್ ಆಕ್ರೋಶ ಏನು ಸತ್ಯ ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ರಕ್ಷಿತಾ ಶೆಟ್ಟಿ ಅವರೇ, ಆ ಥರ ನೋಡಬೇಡಿ, ಗಿಲ್ಲಿಗೆ ಇಷ್ಟ ಆಗಲ್ಲ ಅಂತ ಅಭಿಮಾನಿಗಳು ಆಕ್ರೋಶ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ಸ್ಪರ್ಧಿಗಳೆಲ್ಲರೂ ಸೇರಿ ದೊಡ್ಡಮನೆ ಹಬ್ಬ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದರ ಪ್ರೊಮೋ ರಿಲೀಸ್ ಆಗಿದ್ದು ರಕ್ಷಿತಾ ಶೆಟ್ಟಿ ಅವರು ಎಮೋಷನಲ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ದಿನ ಕಳೆದಂತೆ ನಾವು ಮಕ್ಕಳಾಗುತ್ತೇವೆ ಎಂದು ಅಶ್ವಿನಿ ಗೌಡ ಅವರು ಹೇಳಿದ್ದಾರೆ. ನಾವು ಬಿಗ್ ಬಾಸ್ ಮನೆಯಲ್ಲಿ ಕಳೆದ ಕ್ಷಣಗಳನ್ನು ಮನಸ್ಸಿನಿಂದ ಜೀವಿಸಿದ್ದೇವೆ ಎಂದು ಧ್ರುವಂತ್ ಹೇಳಿದ್ದಾರೆ. ಬಿಗ್ ಬಾಸ್ ಮುಗಿದು ತುಂಬ ದಿನ ಆಯಿತು. ಆಗ ಒಟ್ಟಾಗಿ ಕೂತ್ಕೊಂಡು ತುಂಬ ಮಾತನಾಡುತ್ತಿದ್ವಿ. ಈಗ ಡಿಸ್ಕನೆಕ್ಟ್ ಆದರೆ ಬೇಜಾರು ಆಗುತ್ತದೆ. ದಯವಿಟ್ಟು ಕನೆಕ್ಷನ್ ಬ್ರೇಕ್ ಮಾಡಬೇಡಿ ಎಂದು ರಕ್ಷಿತಾ ಶೆಟ್ಟಿ ಅವರು ಕಣ್ಣೀರು ಹಾಕಿದ್ದಾರೆ. ಆಗ ಗಿಲ್ಲಿ ನಟ ರಘು ಅವರು ಬಂದು ಎಮೋಷನಲ್ ಆಗಿ ಈ ಮೂವರು ಅಪ್ಪಿಕೊಂಡಿದ್ದಾರೆ. ಗಿಲ್ಲಿ, ರಘು ಅವರನ್ನು ಪಾಪ ರಕ್ಷಿತಾ ತುಂಬ ಹಚ್ಚಿಕೊಂಡಿದ್ದಾಳೆ. ಮೂವರು ಯಾವಾಗಲೂ ಹೀಗೆ ಒಟ್ಟಿಗೆ ಇರಿ. ರಕ್ಷಿತಾ, ಗಿಲ್ಲಿಯ ತರಲೆ ತುಂಟಾಟಗಳನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ. ಪಟಾಕಿ, ರಕ್ಷಿತಾ, ಬಳ್ಳಾರ್, ಗಿಲ್ಲಿ ಅವರನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ. ಇದೆಲ್ಲ ಜಸ್ಟ್ ನಾಟಕ. ಇದೇ ಪ್ರೀತಿ, ಮಮತೆ, ಕಾಳಜಿಯನ್ನು ಅಪ್ಪ ಅಮ್ಮ ಮನೆಯವರಿಗೆ ಕೊಟ್ಟು ನೋಡಿ. ಲೈಫ್ ಲಾಂಗ್ ಖುಷಿಯಾಗಿ ಎಲ್ಲರೂ ಇರಬಹುದು. ಯಾಕೆ ಗಿಲ್ಲಿಯನ್ನು ಅಣ್ಣ ಎನ್ನೋದಿಲ್ಲ? ವೀಕ್ಷಕರ ಪ್ರಶ್ನೆ. ರಕ್ಷಿತಾ ಗಿಲ್ಲಿನ ಬರೀ ಫ್ರೆಂಡ್ ಥರ ನೋಡಿದರೆ ನಮಗೂ ಅವಳಿಷ್ಟ. ಆದರೆ ಗಿಲ್ಲಿ ಬಹಳ ಸಲ ತಂಗಿ ಅಂದ ಮೇಲೂ ಅವಳು ಅದನ್ನು ಒಪ್ಪಿಕೊಂಡಂಗೇ ಇಲ್ಲ. ಆಚೆ ಬಂದ ಮೇಲೂ ಕಾವ್ಯ ಗಿಲ್ಲಿ ಒಂದಾಗೋದು ಇಷ್ಟ ಇಲ್ಲ ಅಂತಾನೇ ಹೇಳಿದ್ದಾಳೆ. ಅದು ಬೇಡ ಅಲ್ವಾ? ಅವಳು ಸತ್ಯನ ಒಪ್ಕೋಬೇಕು ಅಲ್ವಾ? ಆಗ ಎಲ್ಲ ಚೆನ್ನಾಗಿರುತ್ತೆ. ನಮಗೂ ರಕ್ಷಿತಾ ಇಷ್ಟ ಆಗ್ತಾಳೆ. ಮಾಳು ಅಣ್ಣ ಸಂಬಂಧ ಯಾಕೆ ಈಗ ಬೇಡ? ವೀಕ್ಷಕರ ಪ್ರಶ್ನೆ ನೋಡೋದಾದರೆ, ಮಾಳು ಅಣ್ಣ ಗಿಲ್ಲಿಗಿಂತ 10 ಪಟ್ಟು ಒಳ್ಳೆಯವರು ಅಂತ ಹೇಳಿದ್ದು ನೀನೇ ಅಲ್ವಾ? ಈಗ ಮಾಳು ಅಣ್ಣ ತಂಗಿ ಸಂಬಂಧ ಬೇಡ ಆಯಿತು. ಎಲ್ಲ ಡ್ರಾಮಾವನ್ನು ಎಲ್ಲ ಓಟಿಗಾಗಿ ಗಿಲ್ಲಿ ನಿನಗೆ ತಂಗಿ ಸ್ಥಾನದಲ್ಲಿ ನೋಡುತ್ತಿದ್ದಾನೆ. ನೀನು ಬೇರೆ ರೀತಿ ನೋಡುತ್ತಿದ್ದೀಯ. ಅದು ಅವನಿಗೆ ಇಷ್ಟ ಆಗಲ್ಲ. ಗಿಲ್ಲಿ ಗೆದ್ದು ಇಷ್ಟು ದಿನ ಆದರೂ ಒಂದು ಪೋಸ್ಟ್ ಹಾಕಿ ವಿಶ್ ಮಾಡಲಿಲ್ಲ. ಒಂದು ಕಾಲ್ ಮಾಡಿ ಅಭಿನಂದನೆ ಕೂಡ ಹೇಳಲಿಲ್ಲ. ಈಗ ಕ್ಯಾಮರಾ ಮುಂದೆ ಕಣ್ಣೀರು ಸುರಿಸುತ್ತೆ ಗಿಲ್ಲಿ ಬೇಕಾಗುತ್ತಾ? ಗಿಲ್ಲಿ ನಟ ಗೆದ್ದಾಗ ಇಬ್ಬರು ಕೂಡ ಒಂದು ಪೋಸ್ಟ್ ಹಾಕಿ ವಿಶ್ ಮಾಡಲಿಲ್ಲ. ಆದರೆ ಈಗ ಕಂಟೆಂಟ್ಗಾಗಿ ಗಿಲ್ಲಿ ಬೇಕು, ಕಣ್ಣೀರು ಬರಲೇಬೇಕು. ಇಷ್ಟು ಮನಸ್ಸಿಗೆ ತಗೋಬೇಡ. ಕ್ರಮೇಣ ಎಲ್ಲ ಸಂಬಂಧಗಳು ಒಂದಿನ ಹೀಗೆ ಜೀವನ ಆದರೂ ಶೋ ಆದರೂ ಅಷ್ಟೇ ಅಂತ ಗಿಲ್ಲಿ ಅಭಿಮಾನಿಗಳು ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಇದಕ್ಕೆ ನೀವೇನು ಅಂತೀರಾ? ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.